ಇರಾನ್ ಮೇಲಿನ ಇಸ್ರೇಲ್ ಹಾಗೆ ಅಮೆರಿಕದ ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಯುದ್ಧದ ಎಫೆಕ್ಟ್ ಇದೆಯಲ್ಲ LPG ಸಿಲಿಂಡರ್ ಮೇಲೂ ಕೂಡ ಬೀರ್ತಾ ಇದೆ. ಕೊರತೆ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ. 11ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧ. ಈ ಯುದ್ಧದ ಎಫೆಕ್ಟ್ LPG ಸಿಲಿಂಡರ್ ಕೊರತೆಯನ್ನು ಅನುಭವಿಸುವಂತಾಗಿದೆ. ಹೋಟೆಲ್ಗಳಿಗೂ ತಟ್ಟಿದೆ ಸಿಲಿಂಡರ್ ಕೊರತೆ. ಸಿಲಿಂಡರ್ಗಳ ಅಭಾವ ಹೋಟೆಲ್ಗಳಿಗೂ ಸಂಕಷ್ಟವನ್ನು ತಂದೊಡ್ಡಿದೆ. ಒಂದಕ್ಕೊಂದು ಹೇಗೆಲ್ಲ ಇಂಟರ್ಲಿಂಕ್ ಆಗುತ್ತೆ, ಏನೇನು ಸಮಸ್ಯೆ ಆಗತ್ತೆ ನೋಡಿ. ಬೆಂಗಳೂರಿನಲ್ಲಿ ಇಂದು ಹೋಟೆಲ್ಗಳೇನಾದರೂ ಬಂದ್ ಆಗ್ಬಿಡುತ್ತಾ ಅಂತ. ಹೋಟೆಲ್ಗಳಲ್ಲಿ ಕಾಫಿ, ಟೀ, ಉಪಹಾರ, ಊಟ ಏನೂ ಸಿಗೋದಿಲ್ವಾ ಅಂತ. ಯಾಕಂತೇಳಿದ್ರೆ ಒಂದೇ ಒಂದು ದೇಶ ಏನಾದರೂ ಯುದ್ಧವನ್ನು ಸಾರಿದ್ರೆ ಅಥವಾ ಯುದ್ಧ ಕಂಟಿನ್ಯೂ ಆದರೆ ಆ ಯುದ್ಧದ ಎಫೆಕ್ಟ್ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಈಗ ಸಂಬಂಧಪಟ್ಟಂತೆ ವಾಣಿಜ್ಯ ಸಿಲಿಂಡರ್ಗಳ ಮೇಲೂ ಕೂಡ ಈ ಎಫೆಕ್ಟ್ ಬೀರ್ತಾ ಇದೆ. ಸಿಲಿಂಡರ್ಗಳ ಅಭಾವ ಹೋಟೆಲ್ಗಳಿಗೂ ಸಂಕಷ್ಟ ನೋಡಿ, ಎಲ್ಲಿಂದ ಎಲ್ಲಿಗೆ ಅಂತ. ಹೋಟೆಲ್ಗಳಾಗಿರಬಹುದು ಅಥವಾ ಆಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಬಿಸ್ನೆಸ್ಗಳು ಅಥವಾ ಸಿಲಿಂಡರನ್ನೇ ನಂಬಿಕೊಂಡಂತಹ ವಾಣಿಜ್ಯ ಸಿಲಿಂಡರ್ಗಳನ್ನು ನಂಬಿಕೊಂಡಂತಹ ಅಂದರೆ ಈಗ ಮನೆ ಬಳಕೆ ಅಥವಾ ದಿನ ಬಳಕೆಗೆ ಬಳಸುವಂಥ ಸಿಲಿಂಡರ್ ಮೇಲೆ ಬೀಳೋದಿಲ್ವಾ ಅಂದರೆ ಖಂಡಿತವಾಗ್ಲೂ ಬೀಳುತ್ತೆ. ಬಟ್ ಇದು ಮೊದಲ ಹಂತದ ಎಫೆಕ್ಟ್ಸ್ ಅಷ್ಟೇ. ಮುಂದಿನ ದಿನದಲ್ಲಿ ಸಿಲಿಂಡರ್ ರೇಟ್ ಜಾಸ್ತಿ ಆಗಬಹುದು ಅಥವಾ ತೈಲ ಖರೀದಿ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಇರಬಹುದು. ಯಾಕಂದರೆ ಬಹುತೇಕವಾಗಿ ಗ್ಯಾಸ್ ಆಗಿರಬಹುದು, ಕ್ರೂಡ್ ಆಯಿಲ್ ಎಲ್ಲವನ್ನು ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತಿದ್ದೀವಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸಿಲಿಂಡರ್ನ ಅಭಾವದಿಂದ ಹೋಟೆಲ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ. ಇದರಿಂದ ಕಾಫಿ, ಟೀ, ಉಪಹಾರವನ್ನೆಲ್ಲ ಹೋಟೆಲ್ ಮೇಲೆ ಅವಲಂಬನೆ ಮಾಡಿದರೆ ಖಂಡಿತವಾಗ್ಲೂ ಇವತ್ತಲ್ಲ ಅಂದ್ರೂ ಮುಂದಿನ ದಿನದಲ್ಲಿ ಭಾರಿ ಹೊಡೆತವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಉಂಟಾಗಲಿದೆ. ದಿನನಿತ್ಯ ಎಷ್ಟು ಬೇಕು ಅಷ್ಟೇ ಸಿಲಿಂಡರ್ ತೊಗೊಳ್ಳೋ ಪರಿಸ್ಥಿತಿ ಇದೆ. ಯಾಕಂದರೆ ಕಮರ್ಷಿಯಲ್ ಸಿಲಿಂಡ್ರು ಹೆಚ್ಚು ಕಮ್ಮಿ 1950 ರೂಪಾಯಿ ಇರೋದ್ರಿಂದ ತುಂಬ ಹೋಟ್ಲವರು ಸ್ಟಾಕ್ ಇಡೋಕ್ಕಾಗಲ್ಲ. ಜಾಸ್ತಿ ಅಂದರೆ 1-2 ದಿವಸಕ್ಕೆ ಆಗುವಷ್ಟು ಸ್ಟಾಕನ್ನು ನಾವು ಇಟ್ಟಿರ್ತೀವಿ. ಸಪ್ಲೈಯು ಡೈಲಿ ಇರೋದ್ರಿಂದ ಡೈಲಿ ಸಿಲಿಂಡ್ರ್ ಬರುತ್ತೆ, ಖಾಲಿ ಸಿಲಿಂಡ್ರ್ ತೊಗೊಂಡೋಗ್ತಾರೆ. ಸೊ ಸ್ಟಾಕು ಯಾವುದೇ ಹೋಟ್ಲಲ್ಲಿ ಜಾಸ್ತಿ ಸಿಲಿಂಡ್ರು ಇಡಲ್ಲ. ಈಗ ಸ್ಟಾಕ್ ಇರೋದೆಲ್ಲವೂ ಕೂಡ ಖಾಲಿ ಆಗಿದೆ. ನಾಳೆ ಹಾಗಿದ್ರೆ ರನ್ ಮಾಡಲಿಕ್ಕೆ ಯಾವುದೂ ಇಲ್ಲ, ಅನಿವಾರ್ಯವಾಗಿ ಈಗ ಬಂದ್ ಆಗುತ್ತೆ. ಅಲ್ಲ, ನಾಳೆ ಮಧ್ಯಾಹ್ನದವರೆಗೂ ಕೆಲವು ಹೋಟ್ಲುಗಳಲ್ಲಿ ಸಿಲಿಂಡರ್ ಸ್ಟಾಕ್ ಇದೆ. ಇವತ್ತು ಏನು ಸಪ್ಲೈ ಬರಬೇಕಿತ್ತು ಅದು ಸಪ್ಲೈ ನಮಗೆ ಬಂದಿಲ್ಲ. ಹಾಗಾಗಿ ನಾಳೆ ಮಧ್ಯಾಹ್ನದವರೆಗೂ ಕೆಲವು ಹೋಟ್ಲುಗಳಲ್ಲಿ ತಿಂಡಿ ತಿನಿಸು ಸಿಗತ್ತೆ. ಕೆಲವರಿಗೆ ಬೆಳಗ್ಗೆಯಿಂದನೇ ಸಿಗಲ್ಲ. ಅಂದರೆ ನಾವು ಯಾವುದೇ ರೀತಿಯಿಂದ ಹೋಟೆಲ್ ಬಂದು ನಾವು ಮಾಡಲ್ಲ. ಆದರೆ ಗ್ಯಾಸ್ ಇಲ್ಲಾದರೆ ನಮ್ಮದು ನಡೆಯೋದೇ ಗ್ಯಾಸಿಂದ, ಅಡುಗೆ ಮಾಡೋದು ಗ್ಯಾಸಿಂದ. ಗ್ಯಾಸ್ ಇಲ್ಲದೆ ನಾವು ಅಡುಗೆ ಮಾಡೋಕ್ಕಾಗಲ್ಲ, ಕಾಫಿ ಹಾಲು ಬಿಸಿ ಮಾಡೋಕ್ಕಾಗಲ್ಲ. ಹಾಗಾಗಿ ಬಂದ್ ಮಾಡೋ ಪರಿಸ್ಥಿತಿ ಅನಿವಾರ್ಯವಾಗಿ ಬಂದಿದೆ.